ಇವತ್ತಿನ ದಿನ ಒಂದು ಆರೋಗ್ಯಕರವಾದಂತಹ ಪ್ರೋಟೀನ್ ದೋಸೆ ಮಾಡೋಣ ಬರ್ರಿ. ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಮಾಡೋದು ಕೂಡ ಈಸಿ. ನಮ್ಮ ದೇಹಕ್ಕೆ ದಿನ ನಾವು ಕಾರ್ಬೋಹೈಡ್ರೇಟ್ಸ್ ಅಕ್ಕಿ ಜೋಳ ಗೋಧಿ ಒಳಗೆ ತಿಂದಿರ್ತೀವಿ, ಆದರೆ ಪ್ರೋಟೀನ್ ನ್ಯೂಟ್ರಿಷನ್ನ ಕಡಿಮೆ ಇರೋದು. ಹೀಗಾಗಿ ನಾವು ಈ ಥರ ಒಂದು ಒಳ್ಳೆ ಅಡುಗೆಗಳನ್ನು ಹೆಲ್ದಿ ರೆಸಿಪಿಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಪ್ರೋಟೀನು ನ್ಯೂಟ್ರಿಷನ್ನು ಕೂಡ ಸಿಗ್ತೈತಿ. ಈಗ ಮೊದಲಿಗೆ ಈ ದೋಸೆ ಮಾಡೋದಕ್ಕೆ ಏನಂದರೆ 1 ಕಪ್ನಷ್ಟು ಹೆಸರು ಕಾಳು, 1 ಕಪ್ನಷ್ಟು ಕಡಲೆಕಾಳು ತೊಗೊಂಡೀನಿ. ಹೆಸರು ಕಾಳು ಒಳಗೆ ಪ್ರೋಟೀನ್ ಅಂಶ ಭಾಳ ಇರ್ತೈತಿ. ಇದು ನಾನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ, ಸ್ವಚ್ಛಗೆ ತೊಳೆದು ನೆನೆಸಿಟ್ಕೊಂಡಿರಬೇಕು. ಈಗ ಕಂಪ್ಲೀಟಾಗಿ ನೆಂದೈತಿ. ಇದನ್ನೆಲ್ಲ ನೀರನ್ನ ಬಸ್ದು ಒಂದು ಜಾರ್ಗೆ ಈ ಕಾಳುಗಳನ್ನು ಸೇರಿಸ್ಕೊಳ್ಳೋಣ. ನೀರನ್ನೆಲ್ಲ ಪೂರ್ತಿ ಬಸ್ದು ಬಿಡ್ರಿ, ಬಸ್ದ ಸೇರಿಸ್ಕೊಳ್ಬೇಕು. ನೆನೆದಷ್ಟು ದೋಸೆ ಹಗುರವಾಗಿ ಚಲೋ ಬರ್ತವೆ. ಅದಕ್ಕೆ ಕಾಳು ಕಂಪ್ಲೀಟಾಗಿ ನೆನೆಸ್ರಿ. 1 ತಾಸು 2 ತಾಸು ಅಷ್ಟು ನೆನೆಸಿಟ್ಕೊಳಕ್ಕೆ ಹೋಗಬೇಡ್ರಿ, ಅದು ಸರಿ ಆಗಂಗಿಲ್ಲ ದೋಸೆ. ಇದಕ್ಕೆ ಬೇಕಾಗುವಷ್ಟು 1 ಚಮಚದಷ್ಟು ಜೀರಿಗೆ ಹಾಕೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಬೆಳ್ಳುಳ್ಳಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನ್ಕಾಯಿ. ನಾನು 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡೇನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಟ್ನಷ್ಟು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ದೋಸೆ ಭಾಳ ಮೆತ್ತಗಾಗ್ಬಿಡ್ತವೆ. ಮೆತ್ತಗೆ ಬೇಕು ಅನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರ್ಬೇಕಂದ್ರೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ರಿ. ಸಾಕಾಗುವಷ್ಟು ನೀರು ಹಾಕ್ಕೊಂಡು ಇದನ್ನ ಸಣ್ಣಗೆ ರುಬ್ಕೊಳ್ರಿ. ನಾನಿಲ್ಲಿ ಒಂದು 3/4 ಕಪ್ನಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಂಡೇನಿ. ಈಗ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ರಿ. ಇದಾದಮೇಲೆ ನಾವು ಆಲ್ರೆಡಿ ಉಪ್ಪಂತೂ ಹಾಕಿರ್ತೀವಿ, ಉಪ್ಪೇನು ಅವಶ್ಯ ಇಲ್ಲ. ಮತ್ತು ಬೇರೆ ಪದಾರ್ಥಗಳೇನು ಹಾಕೋ ಅವಶ್ಯ ಇಲ್ಲ, ಎಲ್ಲ ಹಾಕಿನ ರುಬ್ಕೊಂಡಿರೋದು. ಇನ್ಸ್ಟಂಟಾಗಿ ದೋಸೆ ಮಾಡೋಕತ್ತಿರೋದ್ರಿಂದ ನೀವು ಒಂದು ಸ್ವಲ್ಪ ಬೇಕಿದ್ರೆ ಅಡುಗೆ ಸೋಡಾ ಹಾಕ್ಕೋಬೋದು. ನಾನಂತೂ ಇಲ್ಲಿ ಹಾಕಿಲ್ಲ, ಮೆತ್ತಗನ ಇರಲಿ ಅಂಥೇಳಿ ನಾನು ಹಾಕಿಲ್ಲ. ಕ್ರಿಸ್ಪಿಯಾಗಿ ಬೇಕಂತಂದ್ರೆ ಒಂಚೂರು ಅಡುಗೆ ಸೋಡಾ ಹಾಕ್ಕೊಳ್ರಿ. ಈಗ ನಾನು ಹಿಟ್ಟು ರೆಡಿ ಆಗೈತಿ, ದೋಸೆ ಹಾಕ್ತೀನಿ. ಬಹಳ ತೆಳ್ಳಗೇನು ಹಾಕಲ್ಲ. ಆಮೇಲೆ ಇಷ್ಟು ಬೇರೆ ಅಕ್ಕಿ ದೋಸೆನಷ್ಟು ಏನು ಗರಿಯಾಗಿ ಬರೋದಿಲ್ಲ, ಒಂದು ಸ್ವಲ್ಪ ಸಾಫ್ಟಾಗಿನೇ ಬರ್ತೈತಿ. ಆದರೆ ಟೇಸ್ಟ್ ಮಾತ್ರ ಪರ್ಫೆಕ್ಟ್ ಆಗಿರ್ತೈತೆ ನೋಡಿರಿ. ಖಾರವಾಗಿ ರುಚಿ ಅಂತ ಅನಿಸಿರ್ತೈತಿ ದೋಸೆ, ಮತ್ತು ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು. ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಕೊಳ್ರಿ ಒಂದು ಸ್ವಲ್ಪ ಪ್ರಮಾಣದೊಳಗೆ. ನಾನಿಲ್ಲಿ ಆರೋಗ್ಯ ದೃಷ್ಟಿಯಿಂದ ಮಾಡೋಕತ್ತಿರೋದ್ರಿಂದ ಎಣ್ಣೆ ಸ್ವಲ್ಪ ಹಾಕಕತ್ತೀನಿ. ತುಪ್ಪ ಬೇಕಿದ್ರೂ ಹಾಕ್ಕೋಬೋದು. 2 ಸೈಡು ಗರಿ ಆಗೋ ಥರ ಬೇಯಿಸ್ಕೊಳ್ರಿ. ಇದು ಸ್ವಲ್ಪ ಗರಿ ಅಂದರೆ ಒಂಚೂರು ಮೆತ್ತಗನ ಬರ್ತೈತಿ ಅಂತ ನಾವು ಗರಿಯಾಗಿ ಇದನ್ನ ರೋಸ್ಟ್ ಮಾಡ್ಕೊಳ್ತೀವಿ. ದೋಸೆ ಅಂದರೂ ಒಂದು ಸ್ವಲ್ಪ ಇದು ದೋಸೆ ಒಂಚೂರು ಮೆತ್ತಗನ ಬರೋದು. ಹೆಸರು ಕಾಳು ಹಾಕಿರೋದ್ರಿಂದ ಒಂದು ಸ್ವಲ್ಪ ಮೆತ್ತಗನ ಬರ್ತೈತಿ. ನೀವು ಬೇಕಿದ್ರೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಕ್ರಿಸ್ಪಿಯಾಗಿನೂ ಮಾಡ್ಕೊಬೋದು. ಒಂದು ಹಿಡಿಯಷ್ಟು ಅಂದರೆ ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ರಿ, ಸ್ವಲ್ಪ ಗರಿಯಾಗಿ ಬರ್ತೈತಿ. ನಾನಿಲ್ಲಿ ಮೆತ್ತಗನ ಇರಲಿ ಅಂಥೇಳಿ ಟೈಪ್ ಮಾಡೀನಿ. ಮತ್ತು ಈ ದೋಸೆ ನಾವು ರುಬ್ಬಿದ ತಕ್ಷಣ ಮಾಡ್ಕೋಬೋದು, ಈಸಿ ಅನ್ನಿಸ್ತೈತಿ. ಏನೋ ಹಿಟ್ಟನ್ನು ಹುದುಗ್ ಬರೋ ಅವಶ್ಯಕತೆ ಏನಿಲ್ಲ, ಹುಳಿ ಬರೆಸೋ ಅವಶ್ಯಕತೆ ಏನಿಲ್ಲ. ಈಸಿಯಾಗಿ ರುಬ್ಬಿದ ತಕ್ಷಣ ಮಾಡ್ಕೋಬೋದು. ಇದು ನಾನಿಲ್ಲಿ ಕೆಂಪು ಚಟ್ನಿ ಅಂದರೆ ಟೊಮೆಟೊದು ಕೆಂಪು ಚಟ್ನಿ. ಇದೇ ಥರ ನಾನು ಬೇರೆ ದೋಸೆಗಳನ್ನು ಕೂಡ ಇದೇ ಥರ ಗರಿಯಾಗಿ ಮಾಡ್ಕೊಳ್ತೀನಿ. ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ, ಶೇಂಗಾ ಚಟ್ನಿ ಯಾವುದಾದ್ರೂ ನಡಿತೈತಿ. ಆಲ್ರೆಡಿ ಇದ್ರಾಗ ಎಲ್ಲ ಪದಾರ್ಥಗಳನ್ನು ಹಾಕಿರೋದ್ರಿಂದ ಹಂಗೆ ಸಪ್ಪಿದೂ ತಿನ್ಬೋದು. ಇದಕ್ಕೆ ಯಾವುದೇ ಚಟ್ನಿ ಅವಶ್ಯಕತೆನಿಲ್ಲ. ಆದರೆ ನಾನು ಇವತ್ತಿನ ದಿನ ಇಲ್ಲಿ ಶೇಂಗಾ ಮತ್ತು ಟೊಮೆಟೊನ ಹಾಕಿ ಚಟ್ನಿ ಮಾಡಿದ್ದೆ. ಇನ್ನೊಂದು ಕಾಯಿ ಚಟ್ನಿನೂ ಕೂಡ ಮಾಡೀನಿ. ಭಾಳ ಇದ್ರ ಜೊತೆ ಈ ಒಂದು ಶೇಂಗಾ ಟೊಮೆಟೊ ಚಟ್ನಿ ಭಾಳ ಟೇಸ್ಟ್ ಅನ್ನಿಸಿತ್ತು, ಒಳ್ಳೆ ಕಾಂಬಿನೇಷನು ಅಂತ ಅನ್ನಿಸ್ತು ನೋಡಿರಿ. ನಾನಿಲ್ಲಿ ಇದು ಮಾಡಿ ಒಂದು ಸರ್ವ್ ಮಾಡೀನಿ. ಸ್ವಲ್ಪ ಮೆತ್ತಗೆ ಬಂದೈತಿ ದೋಸೆ, ಅದರ ರುಚಿ ಒಳಗೆ ಖಾರಾಗಿ ರುಚಿ ಅನ್ನಿಸ್ತಿರ್ತಾವೆ. ನೀವು ಈ ರೆಸಿಪಿನ ಟ್ರೈ ಮಾಡಿರಿ, ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ಈ ಥರ ಇನ್ನಷ್ಟು ರೆಸಿಪಿಗಳಾಗಿ ನನ್ನ ಚಾನಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ನಮಸ್ಕಾರ, ಧನ್ಯವಾದಗಳು.